ಎಲ್ಲ ಕಡೆ ಕಾಡ್ತಾ ಇರೋದು ಒಂದೇ ಕ್ವಶನ್, ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭಾರತಕ್ಕೆ ಬರ್ತಾರಾ? ಜನ ಇಡೀ ಪ್ರಪಂಚ ಕೇಳ್ತಾ ಇದಾರೆ ಎಲ್ಲಿ ಪ್ರಜ್ವಲ್ ಅಂತ. ಇದನ್ನ ಸತ್ತವನ ಅವ್ರು ರೆಸ್ಪಾನ್ಸಿಬಲ್ ಅಂದ್ರೆ ಅವ್ರನ್ನ ಹಿಡಿದು ಹಾಕ್ಬೇಕು, ಎಲ್ಲಿಂದಾದ್ರೂ ಹೋಗಿ ಹಿಡಿದು ಅವ್ರನ್ನ. ಹೋಗಿಲ್ಲಮ್ಮ, ಕಳ್ಳ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾನೆ. ಪೊಲೀಸರೆಲ್ಲ ಕಾಯ್ಕೊಂಡು ಸಿಕ್ಕಿಲ್ಲ ಅವನ್ನ ಕರ್ಕೊಂಬರ್ಲಿ. ಅವ್ರ ಮೇಲೆ ಹೇಳೋದು ಇವ್ರ ಮೇಲೆ ಹೇಳೋದು ಅದೆಲ್ಲ ಬಿಟ್ಬಿಟ್ಟು ಫಸ್ಟ್ ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡಿಯೋ ಶಕ್ತಿನೇ ಇಲ್ವಾ? ಅದೇ ಕೊಡಲ್ಲ ಅಮ್ಮ, ಅವರೆಲ್ಲ ದೊಡ್ಡವರಲ್ವಾ ಅವರೆಲ್ಲ. ಈಗ ನಮ್ಮಂತ ಬಿಡ್ತಾರೆ, ನಿಮ್ಮಂತ ಬಿಡ್ತಾರೆ. ಅವರು 5 ನಿಮಿಷಕ್ಕೆ ಹೇಳ್ಕೊಂಬರ್ತಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಎಲ್ಲ ಕಡೆ ಕಾಡ್ತಾ ಇರೋದು ಒಂದೇ ಕ್ವಶನ್ನು, ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಭಾರತಕ್ಕೆ ಬರ್ತಾರಾ? SIT ಅವ್ರು ಕಳಿಸಿರುವಂತಹ ಬ್ಲೂ ಕಾರ್ನರ್ ನೋಟಿಸ್ಗೆ ರಿಪ್ಲೈ ಮಾಡ್ತಾರಾ ಅಂತ ಹೇಳಿ ದೇವೇಗೌಡ ಅವರು ಪತ್ರ ಬರೆದ್ರು. HD ಕುಮಾರಸ್ವಾಮಿ ಅವರು ಕೂಡ ಕೇಳ್ಕೊಂಡ್ರು, ಪ್ರಜ್ವಲ್ ಅವರು ಎಲ್ಲಿದ್ರು ತನಿಖೆಗೆ ಬರಬೇಕು, ಹಾಜರಾಗಬೇಕು, SITಗೆ ಸಪೋರ್ಟ್ ಮಾಡಬೇಕು ಅಂತ. ಆದರೂ ಕೂಡ ಕೇರೆ ಮಾಡ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು. ಕೇಳೋಣ ಜನದ ಹತ್ರ ಇದ್ರ ಬಗ್ಗೆ ಏನು ಹೇಳ್ತಾರೆ. ನಿಜಕ್ಕೂ ಪ್ರಜ್ವಲ್ ರೇವಣ್ಣ ಅವ್ರ ಕೇಸಲ್ಲಿ ರಾಜಕೀಯದ ಇನ್ವಾಲ್ವ್ಮೆಂಟ್ ಇದೆಯಾ, ಅಥವಾ ಅವ್ರು ನಿಜವಾಗ್ಲೂ ಎಲ್ಲಾದರೂ ಮರೆ ಮುಚ್ಕೊಂಡ್ಬಿಟ್ಟಿದಾರಾ, ಅವ್ರು ಬರಲೇಬಾರ್ದು ಅಂತ ಡಿಸೈಡ್ ಆಗಿದಾರಾ ಫಾರಿನಲ್ಲಿ ಕೂತ್ಕೊಂಡು? ಬನ್ನಿ ಇದ್ರ ಬಗ್ಗೆ ಅಭಿಪ್ರಾಯನ ಜನದ ಹತ್ರನೇ ಕೇಳೋಣ. ಸರ್, ಪ್ರಜ್ವಲ್ ರೇವಣ್ಣ ಅವರು 29 ದಿನ ಆಯಿತು ಈಗ ಫಾರಿನ್ಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ದೇವೇಗೌಡ ಅವ್ರು ಹೇಳಿದ್ರು, ಕುಮಾರಸ್ವಾಮಿ ಅವ್ರು ಹೇಳಿದ್ರು ಬನ್ನಿ SITಗೆ ತನಿಖೆಗೆ ಹಾಜರಾಗಿ ಅಂತ. ಇನ್ನೂ ಕೂಡ ಅವರು ಯಾವುದೇ ರೀತಿಯಾದ ಕ್ರಮನ ತಗೊಂಡೇ ಇಲ್ಲ. ಬರೋದಕ್ಕೆ ಅವ್ರು ಇನ್ನೂ ಯೋಚನೆನೂ ಮಾಡಿಲ್ಲ ಅನಿಸುತ್ತೆ. ಅಂದರೆ ಮತ್ತೆ ಹೆಣ್ಮಕ್ಳಿಗೊಂದು ಮುಜುಗರನೇ ಆಗುತ್ತೆ ಸರ್ ಕೇಳೋಕ್ಕೆ, ನಮಗೂ ನ್ಯಾಯ ಬೇಕು ಅನ್ನೋದು. ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋ ಕಾಮೆಂಟ್ಸ್ ಮೇಡಮ್, ನೋ ಕಾಮೆಂಟ್ಸ್. ಗೌರ್ಮೆಂಟ್ ಅವ್ರು ಏನು ಮಾಡ್ತಾ ಇದೆ ಇದ್ರ ಬಗ್ಗೆ? ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಟೇಕ್ ಅವ್ರ ಕಲ್ಪ್ರೀಟ್ನ ಹುಡುಕ್ಬೇಕು. ಯಾಕಂದರೆ ಕಳ್ಳರು ಯಾರಾದ್ರು ಬಂದು ನಾನು ಶರಣಾಗತ್ತೀನಿ ಅಂತ ಹೇಳ್ತಾರೆ, ಅವ್ರ ತಾತ ಹೇಳಿದ್ರೆ, ಅವ್ರ ಮುತ್ತಾತ ಹೇಳಿದ್ರೆ ಏನು ಬರಬೇಕಲ್ವ? ಅವ್ರು ಬರಬೇಕು. ಆಮೇಲೆ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್? ವೈ ಆರ್ ಗೆಟಿಂಗ್ ಆಲ್ ಅಡ್ವರ್ಟೈಸ್ಡ್? ಹೆಣ್ಮಕ್ಳಿಗೆ ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅವ್ರ ಫೋಟೋ ತೋರಿಸ್ತಾರೆ. ಯಾಕೆ ಅವೆಲ್ಲ ಯಾಕೆ ತೋರಿಸ್ಬೇಕು? ಯಾಕೆ ಹೇಳಿ ನೋಡೋಣ. ಪ್ರಜ್ವಲ್ ಆಗಲಿ ಯಾವನೇ ಆಗಲಿ ಅಲ್ಲ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ಅವ್ರು ರೆಸ್ಪಾನ್ಸಿಬಲ್ ಅಂದರೆ ಅವ್ರನ್ನ ಹಿಡಿದು ಹಾಕಬೇಕು, ಎಲ್ಲಿಂದಾದರೂ ಹೋಗಿ ಹಿಡಿದು ಅವ್ರನ್ನ ಕೊಡಬೇಕು. ಅದು ಬಿಟ್ಟು ಹೆಣ್ಮಕ್ಳಿಗೆ ತೊಂದರೆ ಆಗ್ತಿದೆ, ಅದು ಯಾಕೆ ಫೋಟೋ ತೋರಿಸಿದ್ದಾರೆ ಗೌರ್ಮೆಂಟ್ ಅವರು? ನಾವು ಅದನ್ನು ಕೇಳೋದು. ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವನೇ ಆಗಲಿ ಸೆನ್ಸರ್ ಇದೆ ಅಲ್ವಾ? ಇಟ್ ಇಸ್ ದೇರ್. ನೀವು ಹೇಳ್ದಲ್ಲ ಎಷ್ಟು ನಿಮಗೆ ಬೇಜಾರಾಗುತ್ತೆ, ಖಂಡಿತ. ಬಟ್ ವೈ ಗೌರ್ಮೆಂಟ್ ಈಸ್ ದೇರ್? ಸೆನ್ಸರ್ ಮಾಡಿ ಯಾರ್ದು ಫೋಟೋನೇ ತೋರಿಸ್ಬಾರ್ದಾಗಿತ್ತು ಹೆಣ್ಮಕ್ಳದು. ಪ್ರಜ್ವಲಿಂದ ತೋರಿಸ್ಕೊಡ್ರಿ. ಎಲ್ಲ ಎಲ್ಲಿ ಬೇಕಾದ್ರೆ ಹಿಡಿಯೋಕ್ಕಾಗೋದಿಲ್ಲ, ಬೇಕಂದ್ರೆ ಕಳ್ಳರನ್ನ ಹಿಡಿಯಲ್ವ? ಎಲ್ಲಾದರೂ ಇವ್ರನ್ನೇ ಮರ್ಡರ್ ಮಾಡಿದ್ರೆ ಹಿಡಿಯಲ್ವಾ? ಅದು ಗಂಡಸಾಗಲಿ ಹೆಣ್ಣಸಾಗಲಿ ಮಾನ ಮರ್ಯಾದೆನೇ ಅಲ್ವಾ? ಸರ್, ಅಂದ್ರು 29 ದಿನ ಆಗೋಯ್ತು ಸರ್, ಇನ್ನೂ ಅವರು ಫಾರಿನಲ್ಲೇ ಕೂತ್ಕೊಂಡಿದ್ದಾರೆ, ಇನ್ನೂ ಬರ್ತಾನೆ ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ಕ್ರಮ ತಗೋಬೇಕು ಸರ್ಕಾರ. ಅದನ್ನೇ ನಾವು ಹೇಳ್ತೀವಿ, ಸರ್ಕಾರ ತಗೋಬೇಕು. ಅವ್ರಿಗೇನು ಬರೋದಿಲ್ಲ, ಅವ್ರಿಗೆ ಯಾಕೆ ಬೇಕಿದೆ? ಈ ಡೋಂಟ್ ವಾಂಟ್ ಅಲ್ಲ. ಅವ್ರು ಎಲ್ಲ ಅಲ್ಲ, ಆರಾಮಾಗಿ ಯಾವನೋ ದುಡ್ಡು ಕೊಡೋದು, ಆರಾಮಿಗೆ ದುಡ್ಡು ಇರುತ್ತೆ, ತಿಂತಾರೆ ಬರ್ತಾರೆ ಇರ್ತಾರೆ. ಗೌರ್ಮೆಂಟ್ ಅವರು ತಗೋಬೇಕು ಮೇಡಮ್. ನಮಗೆ ಗೌರ್ಮೆಂಟ್ ಏನು ಹೇಳ್ತಾರೆ, ಅದನ್ನು ನಾವು ಹಂಗೆ ಮಾಡ್ತೀವಿ, ಇವ್ರಿಗೆ ಅಕ್ಕಿ ಕೊಡ್ತೀವಿ, ಸಾರು ಕೊಡ್ತೀವಿ, ಬೇಳೆ ಕೊಡ್ತೀವಿ. ಯಾರು ಕೇಳ್ತಾ ಇದ್ದಾರೆ? ಊಟ ಹಾಕಲ್ವ ಅಪ್ಪ ಅಮ್ಮ ಹುಟ್ಟಿದ ಮೇಲೆ? ಹಾಕೇ ಹಾಕ್ತಾರೆ. ಹಾಗೆ ಎಲ್ಲ ಗೌರ್ಮೆಂಟ್ ಅವರು. ಆಮೇಲೆ ನಮ್ಮವ್ರು ಯಾರು ಏನು ಮಾಡೋದಿಲ್ಲ. ಯಾರು ಬಂದು ಹಿಂದೆ ಕೂತ್ಕೊಂಡು ಹಿಂಗೆ ನಾನು ಅಷ್ಟೇ ಹಿಂಗೆ ಮಾತಾಡ್ಬಿಡ್ತೀನಿ. ನಾನೇನು ಹೋಗಲ್ಲ, ಪ್ರಜ್ವಲ್ನ ಹುಡ್ಕೊಳಕ್ಕಾಗಲ್ಲ ನಾನು ಎಲ್ಲಿದ್ದಾರೆ ಅಂತ. ಇಟ್ ಈಸ್ ಗೌರ್ಮೆಂಟ್ ಸಮ್ ಅಲ್ಲ ಎಲ್ಡರ್ ಪರ್ಸನ್, ದಟ್ ಮೀನ್ಸ್ ಅಲ್ಲ ಟೇಕಿಂಗ್ ಕೇರ್ ಅಂದರೆ ಗೌರ್ಮೆಂಟೇ. ನಾವು ಅವ್ರಿಗೆ ಓಟ್ ಹಾಕಿರ್ತೀವಿ, ನಾವು ಅವ್ರಿಗೆ ಬೈತೀವಿ ಯಾವಾಗಲೂ. ಅಲ್ಲ, ಹೆಣ್ಮಕ್ಳಿಗೆ ರಾಜ್ಯದಲ್ಲಿ ಸೇಫೇ ಇಲ್ವಾ ಸರ್? ಬರೀ ಇಂಥದ್ದೇ ಕೇಸ್ಗಳು, ಬರೀ ರೇಪು ಮರ್ಡರು ಇಂಥದ್ದೇ ಆಗೋಗ್ಬಿಟ್ಟಿದೆ. ಸೇಫೇ ಇಲ್ವಾ ರಾಜ್ಯದಲ್ಲಿ ಹೆಣ್ಮಕ್ಳಿಗೆ? ರಾಜ್ಯದಲ್ಲಿ ಹೆಣ್ಮಕ್ಳಿಗೆ ಸೇಫ್ ಇದೆ ಇಲ್ಲ ಅಂತ ನೀವೇ ಅಲ್ಲ, ನಿಮ್ಮ TV ಅವರೇ ತೋರಿಸ್ತಾ ಇದ್ದೀರಾ. ಅದು ತೋರಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ತಗೋಬೇಕು? ಮತ್ತು ನಾವು ಏನು ಗೊತ್ತಾ, ನಾವು ಗೌರ್ಮೆಂಟಲ್ಲಿ ಬ್ಲೇಮ್ ಮಾಡ್ತೀವಿ, ನಾವು BJP ಅವರು ಅಥವಾ ನಾವು ಕಾಂಗ್ರೆಸ್ ಅವರು. ದಟ್ ಈಸ್ ನಾಟ್ ಅಲ್ಲ ಹೇಳಿದ್ದು. ನಾವು ತಗೋಬೇಕಲ್ವಾ ರೆಸ್ಪಾನ್ಸಿಬಿಲಿಟಿ? ನಾವು ತಗೊಂಡು ಅಲ್ಲಿ ಹೋಗಿ ಹುಡುಕಬೇಕು ಅಲ್ಲ. ಯಾರಂದರೆ ಪೊಲೀಸವರು ಎಷ್ಟು ಜನ ಇದೆ, ಎಲ್ಲರಿಗೆ ಸಂಬಳ ಕೊಡ್ತಾರೆ, ಎಲ್ಲರಿಗೆ ನಮ್ಗೆ ಏನೂ ಆಗಿಲ್ಲ, ನಮ್ಮದು ತುಂಬ ಚೆನ್ನಾಗಿ ನಾವು 1 ವರ್ಷ ಮಾಡಿದ್ವಿ, 10 ವರ್ಷ ಮಾಡಿದ್ವಿ. ಇವಾಗ ಮೋದಿಯವರು ಹೇಳಿದ್ರೆ 10 ವರ್ಷ ನಾವು ಮಾಡಿದ್ವಿ, ಇವರು 1 ವರ್ಷದಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಬಟ್ ಯಾರು ಇದೆಲ್ಲ ಹೇಳಿದ್ರೆ ಯಾಕೆ ಅದನ್ನೆಲ್ಲ ತೋರಿಸ್ತಾ ಇದ್ದೀರಾ? ಯಾಕೆ ಇವಾಗಲೂ 29 ಅಲ್ಲ, ಇನ್ನು 290 ದಿವಸ ಆಗಲಿ ಕಳ್ಳ ಯಾವನೇನು ಬಂದು ತೋರಿಸ್ಕೊಳ್ಳೋದಿಲ್ಲ. ಅವ್ನ ಪಾಡಿಗೆ ಅವ್ನು ಆರಾಮಾಗಿ ಇದ್ದಾನೆ ಅಂತಂದರೆ ಆರಾಮಾಗಿ ಇದ್ದಾನೆ, ದುಡ್ಡು ಯಾರೋ ಕೊಡ್ತಾರೆ, ಆರಾಮಾಗಿ ತಿಂತಾ ಇರ್ತಾರೆ ಅಷ್ಟೇ. ಅದಕ್ಕೆ ಯಾರು ಜವಾಬ್ದಾರಿ ಇಲ್ಲ. ಗೌರ್ಮೆಂಟ್ ಏನು ಹೇಳ್ತಾರೆ, ನಾವು ಏನೋ ರೆಡ್ ಕಾರ್ನರ್, ಬ್ಲೂ ಕಾರ್ನರ್, ವೈಟ್ ಕಾರ್ನರ್, ಏನು ಕಾರ್ನರ್? ಯಾವ ಕಾರ್ನರಲ್ಲಿ ಇಲ್ಲ, ಯಾವ ಕಾರ್ನರಲ್ಲಿ ಇದ್ದಾನೆ ಇವ್ರಿಗೆ ಗೊತ್ತಿಲ್ಲ ಇದುವರೆಗೂ. ಆಯಿತು,
ಅಲ್ವಾ? ಹುಡುಕ್ಲೇಬೇಕು. ಅವ್ರಿಗೆ ಗೌರ್ಮೆಂಟ್ ಅವ್ರದ್ದು ಯಾವಾಗ ರೆಸ್ಪಾನ್ಸ್. ರಾಜನಿಗೆ ಯಾವಾಗಲೂ ಬೈಯೋದು, ಯಾರಿಗೂ ಪ್ರಜೆಗಳಿಗೆ ಯಾರೂ ಬೈಯೋದಿಲ್ಲ. ಒಬ್ಬ ಪ್ರಜೆ ತಪ್ಪು ಮಾಡ್ತಾನೆ, ರಾಜ ಶಿಕ್ಷೆಗೆ ಅದನ್ನು ದಂಡಿಸ್ಬೇಕಂದ್ರೆ ಹುಡುಕ್ಬೇಕು, ಕಷ್ಟಪಡಬೇಕು, ಖರ್ಚು ಮಾಡಬೇಕು. ಸುಮ್ಮನೆ ನಾವು ಬೈದ್ಬಿಟ್ಟು ಅಲ್ಲ ಗೌರ್ಮೆಂಟ್ BJP ಸರಿಗಿಲ್ಲ, ಕಾಂಗ್ರೆಸ್ ದಟ್ ಈಸ್ ನಾಟ್ ಕರೆಕ್ಟ್. ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಲಿ, ವಿ ಮಸ್ಟ್ ನಾಟ್ ಲೀವ್ ದೆಮ್, ವಿ ಮಸ್ಟ್ ಕ್ಯಾಚ್ ಹೋಲ್ಡ್. ಹೌ ಮೆನಿ ಟೈಮ್ 29 ದಿವಸ ಬಿಟ್ಟಿದ್ದೀವಿ ಅಂತ ನೀವು ಹೇಳ್ತಾ ಇದ್ದೀರಾ ಎಷ್ಟು ದುಃಖದಿಂದ. ಆದರೆ ಗೌರ್ಮೆಂಟ್ ಅವರು ಯಾವತ್ತಾದರೂ 29 ದಿವಸದಿಂದ ಅವ್ರು ಬಂದಿಲ್ಲ ಅಂತ ಹೇಳ್ತಾರೆ. ನೀವೇನು ಮಾಡ್ತಾ ಇದ್ದೀರಾ? ಇಲ್ವಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಜಗಳ ಆಡ್ತೀರಾ ನೀವು, ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ. ಆಮೇಲೆ ಇವರು ನಮಗೇನಿಲ್ಲ, ನಮ್ಮದೆಲ್ಲ ಚೆನ್ನಾಗಿದೆ, ನಾವು ಹಂಗೆ ಮಾಡಿಬಿಟ್ಟಿದ್ದೀವಿ, ನಾವು ಹಿಂಗೆ ಮಾಡಿಬಿಟ್ಟಿದ್ದೀವಿ, ನಾವು ಎಲ್ಲರಿಗೂ ತುಂಬ ನಾರಿಯರಿಗೆ ಎಲ್ಲ ಬಸ್ ಎಲ್ಲ ಫ್ರೀ ಕೊಡ್ತೀವಿ ಅಂತೀರಾ. ಇದು ಮೇನ್ ಅಲ್ವಾ? ಇದು ಎಲ್ಲದಕ್ಕಿಂತ ಮೇನ್ ಅಲ್ಲ ಮಾನವರೇ. ಅದನ್ನು ತೋರಿಸಿದ್ದು ಅದೇ ಹೇಳಿದ್ರ, ಅದು ತೋರಿಸ್ಬಾರ್ದಿತ್ತು. ನಾವು ಹೇಳೋದು ಅಷ್ಟೇ. ನನ್ನ ಆಸೆ ಇಷ್ಟೇ ಹೇಳಿ. ಅವ್ರ ಮಕ್ಕಳೇ ಅವ್ರ ಫ್ಯಾಮಿಲಿ ಆಗಿದ್ದಾರೆ, ಇದೆಲ್ಲ ಸರಿಗಿರುತ್ತಾ ಅಲ್ವಾ? ತೋರಿಸಿದ್ರೆ ಫೋಟೋ ಅದು ಏನು 2988 ಅಂತ ಏನು ಅದೇನು ನಂಬರ್ ವಿಷಯನ ಅಲ್ಲ. ನಂಬರ್ ಸುಮ್ಮನೆ ಯಾಕೆ ಬೇಕಾಗಿತ್ತಲ್ವ ಇವೆಲ್ಲ? ದಟ್ ಈಸ್ ನಾಟ್ ಕರೆಕ್ಟ್ ಅಂತ ನಾನು. ನಾನು ಅಲ್ಲಿ ದುಡ್ಡು ಕೊಟ್ಟು ಅಲ್ಲಿ ಇಡಿಸಿದ್ದೀನಿ, ಬಂದಿಲ್ಲ ಅನ್ನೋಕ್ಕೆ. ಇಲ್ಲಿ ರಾವನ್ ಬಂದ್ಬಿಟ್ರೆ ಈ ರಾಜಕೀಯದೆಲ್ಲ ಕಟ್ಟಾಗ್ತಾರೆ ಅಂತ ಬಿಡಲ್ಲ. ಅವನು ನೀವು ಕಾಸು ಕೊಟ್ಟರೆ ನಾನು ಹೋಟೆಲ್ ತಿನ್ನಲ್ಲ ಅಂತೀನ? ನೀವು ಎಷ್ಟು ಕಾಸು ಕೊಟ್ಟರೆ ನಾನು ಅಷ್ಟು ತಿಂತೀನಿ. ಎಲ್ಲರೂ ಸೆಂಟ್ರಲ್ ಅವರು ದಳದವರು ಬಿಡ್ತಾ ಇಲ್ಲ ಕರ್ಕೊಂಬರಕ್ಕೆ. ಯಾಕೆ ಸೆಂಟ್ರಲ್ ಅವ್ರಿಗೆ ಕರ್ಕೊಂಬರಕ್ಕೆ ಗೊತ್ತಿಲ್ವಾ? PM ಅವ್ರಿಗೆ ಗೊತ್ತಿಲ್ವಾ? ಲೆಟ್ರ್ ಬರೆದಿದ್ದಾರೆ ಟು PM ಅಂದ್ಬಿಟ್ಟು CM ಅವ್ರು ಬರೆದಿದ್ದಾರೆ, ದಯವಿಟ್ಟು ಆದಷ್ಟು ಅವ್ರನ್ನ ಕರ್ಕೊಂಬನ್ನಿ ಬೇಗ ಅಂತ. ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಗೊತ್ತಿಲ್ವಾ? ಕರ್ಕೊಂಬರಕ್ಕಾಗಲ್ವಾ? ಪಕ್ಷ ಸೇರ್ಕೊಂಡಿದೆ, ಆಗಲ್ಲ ಕರ್ಕೊಂಬರಕ್ಕೆ. ಅಷ್ಟೇ ನಡೀತಾ ಇರೋದು. ನಥಿಂಗ್ ಎಲ್ಸ್ ಇಸ್ ಗೋಯಿಂಗ್ ಆನ್. ಅಷ್ಟೇ. ಅವರು ಇವಾಗ ಯಾರು ಬೆಳೆ ಬೇಯ್ತು? ಯಾರ್ದು ಬೇಯ್ದಿಲ್ಲ. ದಳದ್ದಾಗ್ಲಿ ಯಾರ್ದು ಬೆಳೆ ಬೇಯ್ದಿಲ್ಲ. ಕಾಂಗ್ರೆಸ್ ಅವ್ರು ಬೇಯ್ತಾ ಇದೆ. ಯಾಕೆಂದ್ರೆ ನಡೆಸ್ತಾ ಇದ್ದಾರೆ ಸರ್ಕಾರ. PM ಕೂತಿರೋ ಸೆಂಟ್ರಲ್ಲಿ ಅವ್ರು ನಡೆಸ್ಬೇಕಿದನ್ನ, ಸೆಂಟ್ರಲ್ ಅವ್ರು ತೊಗೊಬೇಕಿದನ್ನ ಟಾಸ್ಕ್ನ. ಎಲ್ಲಿದ್ದಾರೆ ಹುಡುಕ್ರಿ ಅಂದ್ಬಿಟ್ಟು CBI ಅವ್ರನ್ನ ಹೇಳಿ ಯಾರನ್ನ ಕಳಿಸ್ಬಿಟ್ಟು ಹುಡುಕ್ಬೇಕು. ನೀವು ಅಲ್ಲಿ ಕೂತ್ಕೊಂಡು ನಾನು ಆ ದೇಶಕ್ಕೆ ಹೋದೆ ಈ ದೇಶಕ್ಕೆ ಹೋದೆ ಅಂದರೆ ಏನು ಯೂಸ್ ಇಲ್ಲ. ಜನ ಇಡೀ ಪ್ರಪಂಚ ಕೇಳ್ತಾ ಇದ್ದಾರೆ ಎಲ್ಲಿ ಪ್ರಜ್ವಲ್ ಅಂತ. ಇದನ್ನ ಸತ್ತವನು. ಅವ್ರು ಯಾರೋ ಮೊನ್ನೆ ಪೇಪರ್ ನ್ಯೂಸಲ್ಲಿ ನೀವು ನೋಡಿರ್ಬೇಕು, ಕರ್ಕೊಂಬಂಡು ನೇಣಾಕ್ರಿ ಅಂದರು. ಮಾಡಿ ಯಾಕೆ ಮಾಡಲ್ಲ? ಯು ಆರ್ ಎ ಕಲ್ಪ್ರೇಟ್, ಯು ಆರ್ ಡನ್ ಎ ಲಾಟ್ ಆಫ್ ಮಿಸ್ಟೇಕ್. ಎಷ್ಟು ಹುಡುಗಿಯರು ಲೈಫ್ ಸ್ಪಾಯ್ಲ್ ಮಾಡಿದ್ದಾರೆ, ಎಷ್ಟು ಅಪ್ಪ ಅಮ್ಮ ಬಂದವರು ಅಳ್ತಾ ಇದ್ದಾರೆ, ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಯಾರೇ ಆನ್ಸರು? ನಾರ್ಮಲ್ ಜನ ಅಂದ್ರೆ ನಾರ್ಮಲ್ ವ್ಯಕ್ತಿ ಯಾರಾದ್ರೂ ಈ ಕೆಲಸ ಮಾಡಿದ್ರೆ ರಾಜಕಾರಣಿಗಳು ಇಷ್ಟು ದಿನ ಅಯ್ಯೋ ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಮಿನಿಸ್ಟ್ರ್ ಮಗ ಮಾಡಿದ್ರು, ಅವ್ನು ರಿಲೀಸ್ ಆಗ್ಬಿಟ್ರು. ಅವನು ಅದು ಪ್ರೈಮ್ ಮಿನಿಸ್ಟರ್ ಮೊಮ್ಮಗ ಮಾಡೋವನೇ ಅಂದರೆ ಪ್ರೈಮ್ ಮಿನಿಸ್ಟರ್ ಪಾಪ ಅವ್ರೇನು ಮಾಡ್ತಾರೆ? ಅವ್ರ ಅಪ್ಪ ಏನು ಮಾಡ್ತಾನೆ? ಅವ್ರು ಯಾರು ಅವನು ರೇವಣ್ಣನೋ ಯಾರು ಏನು ಮಾಡ್ತೀವಿ? ಇವನು ಕಳ್ಳ ಹೋದ ಹಿಡ್ಕೊಂಬಂದ್ರಿ ಸಿಗಲ್ವಾ? ಸಿಗ್ತಾರೆ. ಪಾಸ್ಪೋರ್ಟಲ್ಲಿ ಹೆಂಗೋದ್ರು? ಪಾಸ್ಪೋರ್ಟ್ ಇವಾಗ ಕ್ಯಾನ್ಸಲ್ ಮಾಡಿ ಅಂದರು. ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದ್ರೆ ಹೆಂಗೆ ಬರ್ತಾರೆ ಅವರು? ಎಲ್ಲ ಪ್ಲ್ಯಾನ್ ಮಾಡ್ತಾನೆ ಹೋಗಿರೋದು. ಜನ ಹುಚ್ಚರು ಸ್ವಲ್ಪ ಜನ ದಳಕ್ಕೆ ಅಂತ ಓಟ್ ಹಾಕೋರೆ. ಈಗ ಅದು ಆಗೋಯ್ತಾ? ಪಕ್ಷನೇ ಮುಗ್ದೋಯ್ತಾ? ಪಕ್ಷ ಹಾಳಾಗೋಗ್ಲಿ, ಅವ್ನ ಕಥೆ ಹೇಳಿ. ಹೆಂಗಸರು ಎಷ್ಟು ಹೆಣ್ಮಕ್ಳು ಜೀವನ ಹಾಳಾಯಿತು. ನಮ್ಮ ಮಕ್ಳೇ ಇದ್ದಾರೆ, ನಮ್ಗೆ ಹೆಣ್ಮಕ್ಳಿದ್ದಾರೆ, ನಮ್ಮ ಅಕ್ಕ ತಂಗಿರಿದ್ದಾರೆ. ಅವ್ರಿಗೆ ಹಂಗಾದ್ರೆ ಏನು ಮಾಡ್ತಾರೆ? ನಾವು ಹೋಗ್ಬಿಟ್ಟು ಕೇಳಿದ್ರೆ ಯಾರು ಆನ್ಸರ್ ಮಾಡ್ತಾರಾ? MLA MP ಯಾರು ಆನ್ಸರ್ ಮಾಡ್ತಾರಾ? ಸರ್ ರಾಜೇಂದ್ರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ನಾನು, ನನ್ನ ತಂಗಿ ಹಿಂಗಾಯ್ತು ಮಾಡಿದ್ರು ಅಂತ, ನಾನು ತೋರಿಸ್ತೀನಿ ಇವರೇ ಮಾಡಿದ್ದು ಅಂತ ಮಾಡ್ತಾರಾ? ಅದಕ್ಕೆ ಆನ್ಸರ್ ಇಲ್ಲ. ಪಾಪ ಇಂಥ ಮೀಡಿಯಾದವ್ರನ್ನ ಕಳಿಸ್ಬಿಟ್ಟು ಏನು ಪ್ರಜ್ವಲ್ ರೇವಣ್ಣ ಹೇಳ 95% ಇದ್ರಲ್ಲಿ ಬರೋದು ನೆಗೆಟಿವು. ಪಾಸಿಟಿವ್ ಯಾರೂ ಹೇಳಲ್ಲ. ಅದು ಅವ್ರಿಗೂ ಗೊತ್ತಿರತ್ತೆ. ಯಾರೋ ಹೇಳಿದಾರೇನ್ರಿ ಪಾಸಿಟಿವ್ ಆಗಿ ಒಳ್ಳೆಯವನು ಪಾಪ ಬರಬೇಕು ಅಂತ? ನಿಮ್ಮ ಮನಸ್ಸಿಂದ ನೀವು ಹೇಳ್ತೀರಾ? ಮತ್ತು ದಟ್ಸ್ ಆಲ್, ನಥಿಂಗ್ ಎಲ್ಸ್ ಇಸ್ ದೇರ್. ಈಸ್ ಎ ಕಲ್ಪ್ರೇಟ್, ಈ ಶುಡ್ ಬಿ ಹ್ಯಾಂಗ್ಡ್, ದಟ್ಸ್ ಆಲ್, ನಥಿಂಗ್ ಎಲ್ಸ್. ನನ್ನ ತಮ್ಮ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದಾರೆ. ನಾನು ಅಣ್ಣ ಏನು ಹೇಳಿದ್ರು ಅದೆಲ್ಲ ಮೈನಸ್ಸು. ಕ್ವಶನ್ ಪೇಪರು ನೀವು ಕೊಡ್ತೀರಾ, ಆನ್ಸರ್ ಬರೆಯೋನು ನಾನು. ಕ್ವಶನ್ ಪೇಪರ್ ಜನ ಕೊಟ್ಟಿದ್ದಾರೆ, ಆನ್ಸರ್ ಬರೆಯೋನು ಅವ್ನು ಯಾರು ಕಳಿಸಿದ್ದಾರೆ ಅವರೇ ಆನ್ಸರ್. ಎಲ್ಲ ಅವ್ರಿಗೆ ಗೊತ್ತು. ಬೇರೆ ಒಬ್ಬ ಕಳ್ಳನಾದ್ರೆ ಇವತ್ತಾದ್ರೆ ನಾಳೆ ಇಳಿತೀರಾ? BJP ದಳದವ್ರು ಈಗ ಇದ್ದಾರಲ್ವೇ ನಮ್ಮ, ಯಾಕೆ BJP ಅವ್ರಿಗೆ ಕರ್ಸ್ಕೊಂಡ್ಲಿ? ಆಚೆ ಎಲ್ಲ ಪವರಲ್ಲಿ ಇದ್ದಾರೆ ತಾನೆ, ಅಪೋಸಿಷನ್ಲಿ ಇದ್ದಾರೆ ತಾನೆ. ನೀವೇ ಕರ್ಸಿ ಅವ್ರನ್ನ. ನೀವು ಅವರು ಒಂದೇ ತಾನೇ ಆಗಿದ್ದೀರಾ. ಇವಾಗ ಮಾತ್ರ ದಳ ಬೇರೆ ಅಂತೆ. ಎಲೆಕ್ಷನ್ ನಿಂತಾಗ ನಾವು ದಳದವ್ರು ಒಂದೇ ಅಂತೆ. ಅದು ಹೆಂಗದು? 10 ದಿನ ಎಕ್ಸ್ಟೆಂಡ್ ಬೇರೆ ಮಾಡಿದ್ದಾರೆ. ಹೌದು. ಲಾಭ ಆಗತ್ತೆ, ನಷ್ಟ ಆಗತ್ತೆ ಗೊತ್ತಿಲ್ಲ. ಯು ಕ್ಯಾಚ್ ಹಿಮ್ ಅಂಡ್ ಬ್ರಿಂಗ್ ಹಿಮ್.
ಇವತ್ತು ರೇ ಆಗ್ತೈತೆ ಇಲ್ಲದ್ರೆ ಇದು ಸುಮ್ಮನೆ ಹೋಗ್ತಾ ಪ್ರೊಸೀಡ್ ಆಗ್ತೈತೆ ಅಷ್ಟೇ ಹೇಳ್ರಿ. ಸಿಂಪಲ್ ವಿಜಯ್ ಮಲ್ಯನ ಕರ್ಕೊಂಬರಕ್ಕಾಗಿಲ್ಲ ಇನ್ನು. ಅವ್ನು ರೇಪಿಸ್ಟ್ ಅಲ್ಲ, ಅವನು ಏನು ಟೆರರಿಸ್ಟ್ ಅಲ್ಲ, ಅವ್ನು ಇನ್ನು ಇವತ್ತವರೆಗೂ ಕರ್ಕೊಂಬರಕ್ಕಾಗಲಿಲ್ಲ. ಇವ್ನು ಎಲ್ಲಿ ಬಚ್ಚಿಟ್ಕೊಂಡು ಅವನು ಈ ಕಳ್ಳ ಗೊತ್ತಿಲ್ಲ. ಯಾಕೆ ಅವ್ರ ಮನೆಯವ್ರು ಗೊತ್ತಿರಲ್ವಾ, ಟಚಲ್ಲಿರಲ್ವಾ, ರಿಲೇಷನ್ಸ್ ಗೊತ್ತಿರಲ್ವಾ? ಹೇಳ್ತಾರೆ. ನಾನು ಹೇಳ್ತೀನಿ ರೀ, ನಾನು ನಿಮ್ಮ ಮೈಕ್ ಮುಂದೆ ಏನು ಹೇಳ್ಬೇಕು ಹೇಳಿ, ನೀವು ಹೇಳಕ್ ಕೊಟ್ಟಂಗೆ ನಾನು ಹೇಳ್ತೀನಿ. ನಮ್ಮ ಮನೇಲಿ ಇದ್ದಾನೆ ಪ್ರಜ್ವಲ್ ರೇವಣ್ಣ, ಗೊತ್ತಾ ನಮ್ಮ ಮನೆ ಎಲ್ಲಿದೆ? ಹುಡುಕ್ತೀರಾ? BJP ಅವ್ರು ಹುಡುಕಿ ಅಪೋಸಿಷನ್ ಕೂತ್ಕೊಂಡು ಮಾತಾಡ್ತಿರಲ್ಲ, ಯಾಕೆ ನೀವು ಇನ್ನೂ ಜೈಲಿಗೆ ತಂದು ಹಾಕಿಲ್ಲ ಅಂತ. ನೀವು ಸಪೋರ್ಟ್ ಮಾಡಿ, ದಳದವ್ರಿಗೆ ಸಪೋರ್ಟ್ ಮಾಡ್ತಿರಲ್ಲ, ಮಾಡಿ ರೇವಣ್ಣ ಅವ್ರಿಗೆ ಹೇಳಿ ನಿಮ್ಮ ಮಗನ ಕರ್ಸರಿ ಅಂತ. ಅವ್ನು ಬಂದಿಲ್ಲ ಅಂದರೆ ಈ ಅಪ್ಪ ಹೊರಗಡೆ ಹೋಗ್ತಾನೆ. ಸಿಂಪಲ್ಲು. ಒಂದಕ್ಕೆ ಮಾತ್ರ ದಳ ಬೇಕು, ಒಂದಕ್ಕೆ ದಳ ಬೇಡವಾ? ಸೊ ನಿಮ್ಮ ಸೀಟಿಗೆ ನೀವು ಒದ್ದಾಡ್ತಾ ಇದ್ದೀರಾ ಅಷ್ಟೇ, ಬೇರೆ ಏನಿಲ್ಲ. ರೇವಣ್ಣಂಗೆ ಮಗ ಅವನು ಒದ್ದಾಡ್ತಾವನೆ. ರೇವಣ್ಣನ ಮಗ ಆಗಿಲ್ಲ ಅಂದ್ರೆ ಅವನೇನಿಗೆ ಒದ್ದಾಡಿರೋ ಅವನು. ಅಯ್ಯೋ ಯಾವುದೊಬ್ಬ ಓದ ಬಿಡ್ರಿ, ನಾವು ಗೆದ್ರೆ ಸಾಕು, MP ಆದರೆ ಸಾಕು ಅಂತ ಅವ್ರು ಕೂತಿರ್ತಾರೆ. ನೀವು ಎಲ್ಲೇ ಹೋಗಿ ಇಡೀ ಇಂಡಿಯಲ್ಲಿ ಎಲ್ಲೋ ಕೇಳಿದ್ರು ಇದೇ ಆನ್ಸರೇ ಸಿಗೋದು. ಎಲ್ಲೂ ಹೋಗಿಲ್ಲಮ್ಮ, ಕಳ್ಳ ಪೊಲೀಸ್ ಸ್ಟೇಷನ್ನಲ್ಲೇ ಇದ್ದಾನೆ. ಪೊಲೀಸರೆಲ್ಲ ಕಾಯ್ಕೊಂಡು ಸಿಕ್ಕಿಲ್ಲ ಅಂತೀರ. ಅದೇ ಬೇರೆ ನಿರಪರಾಧಿ ಒಬ್ಬ ತಕ್ಕೊಬಿಟ್ರೆ ಎಷ್ಟು ಜನ ಓಡ್ತೀರ, ಹಿಡ್ಕೊಂಬತ್ತೀರ. ಇದು ಸೆಂಟ್ರಲ್ನಿಂದ ಸಿಕ್ಕಿರೋದು. ನನಗೆ ಊಟ ಕೊಡ್ತಾರೆ, ಹೋಟ್ಲಲ್ಲಿ ರೂಮ್ ಮಾಡಿದ್ದಾರೆ, ನಾನು ಆರಾಮಾಗಿದ್ದೀನಿ. ಸುಮ್ಮನೆ ಇವರು ಒದ್ದಾಡ್ತಾರೆ. ಎಲ್ಲ ಇವಳ ದೊಡ್ಡ ಕಳ್ಳನ ಬರಬೇಡ ಅಂತ ಹೇಳೋರೆಲ್ಲ ಈ ಕಳ್ಳರೆ. ಪೊಲೀಸೆಲ್ಲ ನಿಮ್ಮ ಹತ್ರ ಇದೆ, ಎಲ್ಲ ನಿಮ್ಮ ಕೈನಲ್ಲಿದೆ ರೀ. ಬಟನ್ ಹೊಟ್ಟಿದ್ರೆ ಬುಲೆಟ್ ಹೋಗುತ್ತೆ. ಬಟನ್ ನಿಮ್ಮ ಕೈನಲ್ಲಿದೆ, ಬುಲೆಟ್ ಏನು ಮಾಡುತ್ತೆ? ಇವಾಗೆಲ್ಲ ನಾನಲ್ಲ ಅಂತೀರ. ಇಷ್ಟು ದಿನ ಇದ್ದವ್ರು ಇವಾಗ ಯಾಕೆ ನಿಮಗೆಲ್ಲ ಅರ್ಜೆಂಟು? ಇದಕ್ಕೆ ಮೊದಲು ಎಲೆಕ್ಷನ್ ಆಗಬೇಕು. ಯಾಕೆಂದ್ರೆ ನಿಮ್ಮ ಬಂಡವಾಳ ಆಗಿಬಿಟ್ರೆ ನಾನು ಸೋತೋಗ್ತೀನಿ. ಎಲ್ಲರಿಗೂ ಇಂಥವನು ಅಂತಿರಲ್ಲ, ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಕಳ್ರಿ. ನಮ್ಮ ರಾಮ ಮಂದಿರದಲ್ಲಿ ಒಬ್ಬ, ನಿಮಗೆ ಗೊತ್ತಿಲ್ಲ, ಒಬ್ಬ ಮಿಯಾ ಅಂತ ರೌಡಿ ಇದ್ದ. ನನಗೆ ಗುರು ಆ ಮನುಷ್ಯ. ಎಲ್ಲರೂ ಅವನಿಗೆ ಕೈ ಮುಗಿಯೋರು. ಯಾಕೆಂದರೆ ಅವನು ಒಳ್ಳೇದಕ್ಕೆ ಒಳ್ಳೆಯವನು, ಕೆಟ್ಟ ನೀವು ಹಂಗೆ ಮಾಡಲ್ಲ. ದುಡ್ಡು ಯಾವ ಕಡೆ ಇರ್ತದೆ, ನಾನು ಹೆಂಗೆ ಉಳಿಬೇಕೋ ಆ ಕಡೆ ಹೋಗ್ಬಿಡ್ತೀರ. ಇವಾಗ ಇಷ್ಟು ಜನ ಬೇರೆನೊಬ್ಬ MLA ತಪ್ಪಿಸ್ಕೊಳ್ತಾರೆ, ಬಿಡ್ತಾ ಇದ್ದೀರಾ ನೀವು? ಎಲ್ಲ ಹೊರಳಿಗೆ ಫೋನ್ ಮಾಡಿ ಹಿಡ್ಕೋತಿದ್ರಿ. ಇವಾಗ ನೀವೇ ಕಳ್ರು, ಹಿಡಿಸ್ತಾ ಇಲ್ಲ. ಹಿಡಿದು ಬಿಟ್ಟರೆ ನಾವೆಲ್ಲಿ ತೆಗೆದಾಕೋತೀವಿ ಅಂತ ಮಕ್ಕಳು ಬೈತೀನಿ, ಕೆಟ್ಟ ಮಾತು ಬೈತೀನಿ. ತಿನ್ನೋವಾಗ ಚೆನ್ನಾಗಿತ್ತಾ, ಕುಡಿಯೋವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ಇವಾಗ ಮಾತಾಡ್ತೀರಲ್ಲ, ಏನಕ್ಕೆ ಮಾತಾಡ್ತೀರಾ? ಬಡ ಪ್ರಾಣಿಗಳು ತೋರಿಸ್ತೀರಾ, ಹಳ್ಳಿಗೆ ಬೀಳ್ತವೆ, ಅಲ್ಲಿಗೆ ಬೀಳ್ತೀವಿ. ಬಡ ಪ್ರಾಣಿಗಳಿಗೆ ಬೀಳಿಸ್ತೀರಾ. ಮೇಲೆ ಕೂತ್ಕೊಂಡು ಮೀನು ಹಿಡಿಯೋದೇನಂದರೆ ಗಳ ಇಟ್ಕೊಂಡಿರ್ತಾನೆ, ಮೀನು ಹಾಕ್ಬಿಟ್ಟು ಬೇರೆ ಮೀನು. ನೀವೆಲ್ಲ ಆ ಜಾತಿಗೆ ಸೇರಿದವರು. ನಾನು ರಾಜಕೀಯ ಹೋಗ್ತೀನಿ. ಯಾರಾದ್ರೂ ಜನಗಳಿಗೆ ಪಬ್ಲಿಕ್ಕೆ ಒಳ್ಳೇದು ಬಿಡು. ದೇವಸ್ಥಾನಕ್ಕೆ ಹೋದ್ರೆ ಏನು ಕೈ ಮುಗಿತೀರಾ? ದೇವ್ರು ಇದಾನ ಇಲ್ಲೋ ಆ ಪ್ರಶ್ನೆ ನಮಗೆ ಬೇಡ. ಕೈ ಮುಗಿತೀರಾ? ಇವಾಗ ತಪ್ಪಿಸ್ಕೊಂಡಿರೋಕ್ಕೆ ಎಲ್ಲ ಮಾತಾಡ್ತೀರಾ. ಇಷ್ಟು ದಿನ ನೀವೇನು ಮಾಡ್ತಾಯಿದ್ರಿ? ಎಲ್ಲರೂ ಇಂಥವನು ಅಂತನೆಲ್ಲ, ಚಿಕ್ಕವನಿಂದ ದೊಡ್ಡವನವ್ರಿಗೂ ನಿಮಗೆ ಗೊತ್ತು. ಇವಾಗ ಗೊತ್ತು, ಮುಂದಕ್ಕೆ ಗೊತ್ತು. ನಾಟಕ ಆಡ್ತೀರ ಕಳ್ಳರು ನೀವೆಲ್ಲ. ಎಲ್ಲ ಸ್ಟೇಜ್ ಮೇಲೆ ನಾಟಕ ಆಡಿದ್ರೆ ನೀವು ಫೋನ್ ಮುಂದೆ ನಿಂತ್ಕೊಂಡು ಆಟ ಆಡ್ತೀರಿ. ಎಲ್ಲ ಕಳ್ಳರಮ್ಮ. ಯಾವ ಪಕ್ಷ ಅಂತ ಇಂಥ ಪಕ್ಷ ಅಲ್ಲ. ರಾಜಕೀಯಕ್ಕೆ ಸೇರೋದೇ ನಾವು ಮಾಡ್ದವನು ಆಗಬಾರ್ದು ನಮ್ಗೆ ಅದೇ. ಇವಾಗ ಬೇರೆಯವ್ನು ಸಿಕ್ಕಿದ್ರೆ ಎಲ್ಲರೂ ಮುತ್ಕೊಂಡ್ಬಿಡ್ತಾ ಇದ್ದಾರೆ. ಇವಾಗ ಯಾಕೆ ಸುಮ್ಮನೆ ಇದ್ದೀರಾ? ಅವನು ಮಾಡಿಸ್ದವ್ರೆಲ್ಲ ನೀವೇ ಕಳ್ಳರು. ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಎಲ್ಲರೂ ಸಪೋರ್ಟ್ ಕೊಟ್ರೇ ಆಗೋದು. ಒಳ್ಕಲ್ಲಲ್ಲಿ ಹಾಕಿದ್ರೆ ಎಲ್ಲ ಕಾಳು ಹಾಕಿದ್ರೆ ಒನ್ಕೆನಲ್ಲಿ ಏಟು ಒನ್ಕೆ ಇಲ್ಲ ಅಂದರೆ ಯಾವುದೂ ಆಗಲ್ಲ. ನೀವೆಲ್ಲ ಒನ್ಕೆ, ಅವನು ಉಳ್ಕಲ್ಲು ಏಟು ತಿಂತಾವನೆ, ನೀವು ಕುಟ್ತಾ ಇದ್ದೀರ ಅಷ್ಟೇ. ಬ್ಲೂ ಕಾರ್ನರ್ ನೋಟಿಸ್ನ ಕೂಡ ಜಾರಿ ಮಾಡಿದ್ದಾರೆ. ಆದರೂ 10 ದಿನ ಟೈಮ್ ಕೂಡ ಕೊಟ್ಬಿಟ್ಟಿದ್ದಾರೆ. ಈ 10 ದಿನ ಟೈಮ್ ಕೊಟ್ಟಿರೋದು ಅವ್ರಿಗೆ ಎಷ್ಟು ಲಾಭ ಆಗುತ್ತೆ? ಯಾರಿಗೆ ಲಾಭ ಆಗುತ್ತೆ ಅಂತ ಅವ್ರಿಗೆ ಲಾಭನೇ ನಡೀತಾ ಇರೋದು. ಅವ್ರು ನಡಿಬೇಕಾದ್ರೆ ಮನಸ್ಸು ಮಾಡಿದ್ರೆ 24 ಅವರ್ಸಲ್ಲಿ ಕರ್ಕೊಂಬರ್ಬೋದು. ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ವಿತಿನ್ 24 ಗಂಟೆಯಲ್ಲಿ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸ್ಬೋದು. ಆದರೆ ಮಾಡಲ್ಲ ಅವರು. ಯಾಕಂದರೆ ಇವ್ರಿಗೂ ರಾಜಕೀಯ ಬೇಕು. ಅದರಿಂದ ಎಲ್ಲ ಒಳಗೊಳಗೆ ಎಲ್ಲ ಹಿಂಗಿರ್ತಾರೆ. ಆಚೆ ಬಂದರೆ ಮಾತ್ರ ನೀನು ಹಂಗೆ ನಾನು ಹಂಗೆ, ಎಲ್ಲದರಲ್ಲೂ ತಪ್ಪಿರುತ್ತೆ. ಆದರೆ ಇದು ಮನಸ್ಸಿಗೆ ಕಷ್ಟನೇ. ದುಡ್ಡಿದ್ದವರು ಏನು ಬೇಕಾದ್ರೂ ಮಾಡಬೇಕು ಮಾಡ್ಬೋದು ಅನ್ನೋದು ಒಂದು ಭಾವನೆ ಬಂದ್ಬಿಡ್ತು. ಈಗ ಬಡವರಿಗೆ ಕೆಳಮಟ್ಟದ ಇರೋರಿಗೆ ಏನು ಸ್ವತಂತ್ರ ಇಲ್ಲ. ದುಡ್ಡಿರೋರು ಮಾತ್ರ ಸ್ವತಂತ್ರ ದೇಶ ಇದು. ಹಂಗಾಗಿದೆ ದೇಶ.
ಹಂಗೆ ಮಾಡಿಬಿಟ್ರು ಅಷ್ಟೇ. ಸರ್ ಅಂದರೆ ಹೆಣ್ಮಕ್ಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ಸರ್? ಅಷ್ಟು ಜನ ಹೆಣ್ಮಕ್ಳು ಅಯ್ಯೋ ನಮಗೆ ನ್ಯಾಯ ಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಯಾವಾಗ ನ್ಯಾಯ ಕೊಡಿಸ್ತಾರೆ ಸರ್ ಸರ್ಕಾರ? ನಮ್ಮ ಜನರಿಗೆ ಇರಬೇಕು ಸ್ವಲ್ಪ, ಯಾರು ಇದ್ದರೆ ಚೆನ್ನಾಗಿರುತ್ತೆ, ಯಾರಿದ್ದರೆ ದೇಶನ ಕಾಪಾಡ್ತಾರೆ, ಹೆಣ್ಮಕ್ಳು ಕಾಪಾಡ್ತಾರೆ, ಎಲ್ಲರಿಗೂ ಒಂದೇ ಸಮ ನೀತಿ ಸಿಗುತ್ತೆ ಅನ್ನೋದನ್ನು ನಾವು ಒಬ್ಬೊಬ್ಬರು ತಿಳ್ಕೋಬೇಕು. ಈಗ ಒಂದು ಜಾತಿ ಮೇಲೆ ಇದ್ರ ಮೇಲೆ ಧರ್ಮದ ಮೇಲೆ ರಾಜಕೀಯ ನಡೆಸೋರ್ನ ಹಿಂದೆ ಹೋಗ್ದಂಗೆ ಸೆಂಟ್ರಲೈಸ್ ಆಗಿ ನಿಂತ್ಕೊಂಡು ಯೋಚನೆ ಮಾಡಬೇಕು. ದೇಶಕ್ಕೆ ಏನು ಬೇಕಾಗಿದೆ, ಜನರಿಗೆ ಏನು ಬೇಕಾಗಿದೆ, ಇದನ್ನು ಯೋಚನೆ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಇರುತ್ತೆ. ಏನು ಪ್ರಜ್ವಲ್ ಬಗ್ಗೆ ನಾವೇನು ಹೇಳೋ ಅಂಥ ಅವಶ್ಯಕತೆ ಇಲ್ಲ. ಒಬ್ಬ ರಾಜಕಾರಣಿ ಇದುವರೆಗೂ MLAಗಳಿಗಾಗಿ MP ಗಾಗಲಿ, ಯಾರ BBMP ಸದಸ್ಯರಾಗಲಿ, ನಗರಸಭೆ ಸದಸ್ಯರಾಗಲಿ, ಇದುವರೆಗೂ ಇಂಥ ಕೇಸ್ಗಳಲ್ಲಿ ಯಾವ ಕೇಸು ಇದುವರೆಗೂ ಕೋರ್ಟಲ್ಲಿ ನಿಂತಿಲ್ಲ. ಇವಾಗ ರೇಪು ಅಂತ ಹೇಳ್ತಾರೆ, ಅವನು ರೇಪ್ ಏನು ಮಾಡೋಕ್ಕೆ ಹೋಗಿಲ್ಲ, ಒಳಗಡೆ ಹೋಗಿದ್ದಾರೆ. ಇಬ್ಬರು ಏನೇನು ಮಾತಾಡಿದಾರೋ, ಹಣದ ಬಗ್ಗೆ ಮಾತಾಡಿದಾರೋ, ಇಬ್ಬರು ಏನೇನು ಮಾತಾಡಿದ್ದಾರೆ, ಆ ರೇಪು ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ಇವಾಗ ರೇಪ್ ಆಯಿತು, ರೇಪ್ ಆದಮೇಲೆ ಈ ಹೆಂಗಸ್ರುಗಳು ಏನು ಮಾಡ್ತಾಯಿದ್ರು? ಕಂಪ್ಲೇಂಟ್ ಕೊಡಬೇಕಾಯ್ತು, ಇಮಿಡಿಯೇಟಾಗಿ ಕಂಪ್ಲೇಂಟ್ ಕೊಡಬೇಕಾಯ್ತು. ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ ಸರ್? ಮಾನ ಮರ್ಯಾದೆ ಆಗಲಿ, ಇದು ಹಣದ್ದು. ಒಬ್ಳು ಸೂಳೇನು ದುಡ್ಡು ದುಡಿತಾಳೆ, ಎಲ್ಲ ಥರನೂ ಸೂಳೇನು ದುಡ್ಡು ದುಡಿತಾಳೆ. ಆದರೆ ಇದು ಹೆಂಗಾಗುತ್ತೆ? ರೂಮಲ್ಲಿ ಹೋದ್ರು ಸ್ವಾಮಿ, ದುಡ್ಡಿಗೆ ಹೋಗಿದ್ದಾರೆ ಅಂತ ಹೆಂಗ್ ಹೇಳ್ಬಿಡ್ತೀರಾ ನೀವು? ನಾವು ಹೇಳೋದು ಹೆಂಗಂದರೆ, ಅವ್ರ ಮನೆಯಲ್ಲಿ ಕೆಲಸ ಮಾಡೋರು, ಅವ್ರ ಹಿತೈಷಿಗಳಾಗಿರ್ಬೋದು, ಅವ್ರ ಸಂಬಂಧಿಕರಾಗಿರ್ಬೋದು, ಇದು ಅವಮಾನ ಮಾಡೋ ಕೆಲಸ ದೇವೇಗೌಡರಿಗೆ. ಸರ್ ಇದು ನಾವು ಕುಮಾರಸ್ವಾಮಿಗೆ ಅವಮಾನ ಮಾಡೋದು, ರೇವಣ್ಣಗೆ ಅವಮಾನ ಮಾಡೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡೋದು. ಇದು ಬಿಹಾರು, ಅಸ್ಸಾಮು, ರಾಜಸ್ಥಾನ, ಇಲ್ಲೆಲ್ಲ ಎಷ್ಟು ರೇಪ್ಗಳಾಗಿದೆ, ಎಷ್ಟೆಷ್ಟು ರೇಪ್ಗಳಾಗಿದೆ. ಅಲ್ಲಿ ಒಬ್ಬ ಮುಖ್ಯಮಂತ್ರಿಗಳು ಹೇಳ್ತಾವ್ರ? ದೇವೇಗೌಡರನ್ನ ಹಾಗೂ ಕರ್ನಾಟಕನ ಟಾರ್ಗೆಟ್ ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಹಾಗಲಕಾಯಿ ಬೇವಿನಕಾಯಿ ಎರಡು ಒಂದಾಗಿದೆ. ಸರ್ ಮತ್ತೆ ಪ್ರಜ್ವಲ್ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಬರ್ಲಿ ಬಿಡಿ, ಬರ್ತಾರೆ ಜೂನ್ 4 ಮೇಲೆ ಬಂದೇ ಬರ್ತಾರೆ. ಅವ್ರೆಲ್ಲೂ ಹೋಗಲ್ಲ, ಬರಲಿ, ಅವರೆಲ್ಲೂ ಹೋಗಲ್ಲ. ಇಲ್ಲ ನೋಡಿ, ಇದು ರಾಜಕಾರಣಿಗಳು ಮಾಡಿರೋಂಥದ್ದಲ್ಲ. ಡ್ರೈವರ್ ಏನು ಹೇಳಿದ್ದಾನೆ, ಆ ಡ್ರೈವರಿಂದ ಆಗಿರೋ ಕತೆ. ಅವನು ಹೆಂಗೆ ಇದನ್ನು ಇದು ಮಾಡ್ದ, ಇವರು ಲ್ಯಾಪ್ಟಾಪ್ನ ಹೆಂಗೆ ಕಸ್ದ, ಹೆಂಗೆ ಇದನ್ನು ತಗೊಂಡ ಪೆನ್ಡ್ರೈವಲ್ಲಿ, ಯಾಕೆ ತಗೊಂಡಿದ್ದವನು ಪೆನ್ಡ್ರೈವಲ್ಲಿ, ಏನಕ್ಕೆ ತಗೊಬೇಕಾಯ್ತು? ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ತಾನೇ ತಗೊಂಡಿರೋದು, ತಗೊಂಬರೋದು ಆ ಥರ ಅಲ್ಲ. ರೂಮಲ್ಲಿ ಹೋಗಿ ಸೇರ್ಕೊಂಡ್ರೆ ಏನೇನು ಇರುತ್ತೆ ಅಂತ ಅವರು ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಅವ್ನು ಬಿಸಾಕಿದ್ದಾನಲ್ಲ, ಎತ್ಕೊಂಡು ಹೋಗ್ಬಿಟ್ಟು, ಯಾರು ಅವ್ನು ಡ್ರೈವರ್ ಇದ್ದಾನೆ ಎತ್ತಿ ಬಿಸಾಕಿದ್ದಾನೆ. ಎಲ್ಲ ಒಂದು 2,000 ಮಾಡಿ ಎಲ್ಲ ಕಡೆ ಹಂಚಿದ್ದಾನೆ. 2,900 ರೇಪು ಅಂತಾರೆ, ಅದೆಲ್ಲ ಆಗುತ್ತಾ? ಇರೋ ಕಾರ್ಯಕರ್ತರೊಳಗಾಗುತ್ತಾ? ಇವತ್ತಿನ ದಿವಸ ಊಟನೇ ಸರಿಗಿಲ್ಲ, ರೇಪ್ ಎಲ್ಲಿರುತ್ತೆ? ಆ ಥರ ಆಗೋಗ್ಬಿಡಿ, ಏನು ಮಾಡೋಕ್ಕಾಗಲ್ಲ ಮೇಡಮ್. SIT ಅವರು ಬ್ಲೂ ಕಾರ್ನರ್ ನೋಟಿಸ್ನ ಜಾರಿ ಮಾಡಿದ್ದಾರೆ. ಇನ್ನು 10 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎಕ್ಸ್ಟೆಂಡ್ ಆಗಿದೆ ಟೈಮು. ಇದು ಎಷ್ಟು ಲಾಭ ಆಗುತ್ತೆ ಅವ್ರಿಗೆ? ಏನು ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಖಂಡಿತ ಲಾಭ ಮಾಡ್ಕೊತಾರೆ, ಅವ್ರು ಮಾಡೇ ಮಾಡ್ಕೊತಾರೆ. ಸರ್ ಹೆಣ್ಮಕ್ಳಿಗೆ ಇದುವರೆಗೂ ನ್ಯಾಯನೇ ಸಿಕ್ಕಿಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ಹೋರಾಡ್ತಾ ಇದ್ದಾರೆ ನ್ಯಾಯ ಬೇಕು ಅಂತ ಹೇಳಿ. ಅವ್ರು ನೋಡಿದ್ರೆ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ಅಲ್ಲ, ರಾಜಕೀಯ ಇದು ಅವರು ಮಾಡಿರೋದು ಸರಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನಂದರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಇದೇ ಥರನೇ ಮಾಡ್ತಾರೆ. ಕಾರಣ ಏನಂದರೆ ಅವ್ರನ್ನ ಸೇಫ್ ಮಾಡ್ಕೊಂಡ್ಬರ್ಬೇಕು, ಅವ್ರ ಫ್ಯಾಮಿಲಿ ಸೇಫ್ ಆಗಬೇಕು. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ, ಜನಗಳು ಮಾತಾಡಿದ್ರೆ ಇಲ್ಲಿ ನೀವು ಕೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಅಷ್ಟೇ. ಬಟ್ ಸಮ್ ಪವರ್ಫುಲ್ ಸೋರ್ಸ್ ದೇ ಶುಡ್ ಟೇಕ್ ಅಪ್ ಅಂಡ್ ಯಾವುದಾದ್ರು ಒಂದು ಮಾಡಬೇಕು. ಯಾರು ಏನು ಮಾಡ್ತಾನೆ ಇಲ್ವೇ? ಇವಾಗ ನೀವು ಇಂಟ್ರಿ ತೊಗೊಂಡು ಹೊಟ್ಟೋಗ್ತೀರ ಅಷ್ಟೇ. ವಾಟ್ ಇಸ್ ಯೂಸ್? ಕೇಳ್ತಾರೆ, ಜನ ಹೇಳ್ತಾರೆ, ಬಟ್ ಔಟ್ಕಮ್ ಅನ್ನೋದು ಯಾರು ಯೋಚನೆ ಮಾಡೋದೇ ಇಲ್ಲ. ದಟ್ಸ್ ಮೈ ವ್ಯೂ. ಅಲ್ಲ, ರಾಜಕೀಯ ವಿಷಯ ಅವೇನು ವೈಯಕ್ತಿಕ ವಿಷಯವೇನಲ್ಲ. ಅದೇನಿದ್ರೂ ಕಾನೂನು ಪಾಲನೆ ಮಾಡುತ್ತದೆ. ಅವ್ರ ಬಗ್ಗೆ ಏನೇ ಹೇಳಿದರೂ ಕಾನೂನು ಯಾವುದೇ ವ್ಯಕ್ತಿಗೆ ರಕ್ಷಣೆ ಮಾಡುವುದಿಲ್ಲ. ಕಾನೂನು ಮುಖಾಂತರ ಅವನ ಮೇಲೆ ಕ್ರಮ ತಗೊಳ್ಬೇಕು. ರಾಜಕೀಯ ಮಾಡಬಾರ್ದು. ರಾಜಕೀಯ ಮಾಡಿ ಮತ್ತೊಬ್ಬರ ಮನ ನೋಯ್ಲಿಕ್ಕೆ ಬಿಡಬಾರ್ದು. ಹೆಣ್ಮಕ್ಳಿಗೆ ಇಷ್ಟೆಲ್ಲ ಆದರೂ ಕೂಡ ಆ ಹೆಣ್ಮಕ್ಳಿಗೆ ಸರ್ಕಾರ ಯಾವ ರಕ್ಷಣೆ ಕೊಟ್ಟಿದೆ? ಅವರ ಮಾನ ಹರಾಜು ಮಾಡಿದ್ದಾರೆ. ಅವರೆಲ್ಲ ಮುಖಚರ್ಯೆ ತೋರಿಸಿ, ಅವರ ಅಡ್ರೆಸ್ ಕೊಟ್ಟು ದೇಶ ತುಂಬ ಪ್ರಚಾರವಾಗುವಂತೆ ಬಿಂಬಿಸ್ತಾ ಇದ್ದಾರೆ. ಸರ್ಕಾರದ ಈ ಕೆಟ್ಟ ನೀತಿಯಿಂದ ಜನಸಾಮಾನ್ಯರ ಬದುಕು ಕೆಟ್ಟ ಹೋಗಿದೆ.
ಅಷ್ಟೇ ನಾ ಹೇಳೋದು. ಇದ್ರಲ್ಲಿ ಬರೀ ರಾಜಕೀಯನೇ ತುಂಬಿಕೊಂಡಿದೆ. ರಾಜಕೀಯನೇ ತುಂಬಿಕೊಂಡಿದೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರು ಅತ್ಯಂತ ಕೆಟ್ಟದಾಗಿ ನಡ್ಕೋತಿದ್ದಾರೆ. ಅವನು ನಡ್ಕೊಂಡವನು ಒಳ್ಳೆಯವನಲ್ಲ. ಇವರು ಅದ್ರ ಬಗ್ಗೆ ಕ್ರಿಯೇಟ್ ಏನು ಮಾಡ್ತಾರೆ, ಇವರು ಒಳ್ಳೆಯವರಲ್ಲ. ಇವರು ಅವ್ರ ಬಗ್ಗೆ ಸ್ವಲ್ಪ ಮಾನವೀಯತೆ ಇರಬೇಕು. ಮಾನವೀಯತೆ ಇಲ್ಲದ ಸರ್ಕಾರ ಇದು. 10 ದಿನ ಟೈಮ್ ಎಕ್ಸ್ಟೆಂಡ್ ಬೇರೆ ಆಯ್ತು. ಈಗ SIT ಅವರು ಬ್ಲೂ ಕಾರ್ನರ್ ನೋಟಿಸ್, SIT ಅವರು ತನಿಖೆನೇ ಮಾಡೋದಿಲ್ಲ. ರಾಜಕೀಯ ಆಟ ಅದು. ಅವನು ಹೊರಗೆ ಹೋಗಿದ್ದಾನೆ, ಅವನಿಗೆ ಅರೆಸ್ಟ್ ಮಾಡಬೇಕು, ಅದು ಮಾಡಬೇಕು ಹೇಳ್ತಾರೆ. ಆ ವಿಷಯದಲ್ಲಿ ಇನ್ನೂ ಕೆಲವರು ಇದ್ದಾರೆ, ಅವ್ರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ, ಮಾಡೋದು ಇಲ್ಲ, ತನಿಖೆ ಮಾಡೋದಿಲ್ಲ. ಅಂದರೆ SIT ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಾಯಿದೆ ಹೇಳ್ರಿ. ಸರ್ಕಾರ ಒಂದು ಅಂದರೆ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಬೇಕು, ಯಾರೇ ಇರಲಿ. ನಾನು ತಪ್ಪು ಮಾಡಿದ್ರೆ ಅಷ್ಟೇ, ಮತ್ತು ಅವ್ರು ತಪ್ಪು ಮಾಡಿದ್ರೆ ಅಷ್ಟೇ. ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿದರೆ ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಸರ್ಕಾರದ ಯಾವ ರೀತಿ ನಡೀತಾ ಇದೆ ಅಂತ. ಇದ್ರ ಬಗ್ಗೆ ಇದನ್ನು ಹೇಳಲಿಕ್ಕೆ ಎಲ್ಲ ಜನಸಾಮಾನ್ಯರು ಭಾಳ ಬೇಜಾರುಗೊಂಡಿದ್ದಾರೆ. ಆ ವಿಷಯನೇ ಪ್ರಸ್ತಾಪ ಮಾಡೋದು ಒಳ್ಳೆಯದಲ್ಲ ಒಟ್ಟಿನ ಬಗ್ಗೆ ಹೇಳ್ಬೇಕಂದ್ರೆ. ರೇವಣ್ಣ ಅವರು ಫಾರಿನ್ಗೆ ಹೋಗಿ 29 ದಿನ ಆಯಿತು, ಆದರೂ ಇನ್ನೂ ಅವರು ಭಾರತಕ್ಕೆ ಬರುವಂಥ ಸಾಹಸ ಮಾಡೇ ಇಲ್ಲ. ಇದಕ್ಕೆ ರಾಜಕೀಯದವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ? ಕರ್ಸಲ್ವಾ ಹೋಗ್ಲಿ? ಇಲ್ಲ ಮೇಡಮ್, ಏನಂದರೆ ಇವರು ಎಲ್ಲರೂ ಫಾರಿನ್ಗೆ ಹೋಗಿದ್ದಾರೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಹೊರತು SIT ಅವರು ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅಂತ. ಅವರಿಗೆ ಅಲ್ಲಿ ಹೋಗಿ ನೋಟಿಸ್ ತಲುಪಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲೂ ಯಾರಿಗೂ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋರು ಯಾರಿಗೆ? ಏನು ಏರ್ಪೋರ್ಟಲ್ಲಿ ಅವರು ಎಲ್ಲಿಗೆ ಟ್ರಾವೆಲ್ ಮಾಡಿದ್ದಾರೆ ಅಂತ ಮೊದಲನೇ ಏರ್ಪೋರ್ಟಲ್ಲಿ ಖಂಡಿತ ಗೊತ್ತಿರುತ್ತೆ ತಾನೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಲಿ. ಅಲ್ಲಿಂದ ಅವ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗುತ್ತಲ್ವಾ? ಅವನ್ನ ಕರ್ಕೊಂಬರಲಿ. ಅವ್ರ ಮೇಲೆ ಹೇಳೋದು, ಇವ್ರ ಮೇಲೆ ಹೇಳೋದು ಅದೆಲ್ಲ ಬಿಟ್ಬಿಟ್ಟು ಫಸ್ಟು ಅವ್ರು ಎಲ್ಲಿದ್ದಾರೆ ಅಂತ ಕಂಡಿಡೋ ಶಕ್ತಿನೇ ಇಲ್ವಾ ಇವ್ರಿಗೆ? ಯಾರಿಗೂ ಎಲ್ಲ CBI ಇದ್ದಾರೆ, ಮತ್ತು ಆಮೇಲೆ ಕರ್ನಾಟಕ ಪೊಲೀಸ್ ಇದ್ದಾರೆ, ಪ್ರತಿಯೊಬ್ಬರು ಒಳ್ಳೊಳ್ಳೆ ಇಂಟೆಲಿಜೆಂಟ್ ಇದ್ದಾರಲ್ವಾ? ಅವರೆಲ್ಲರೂ ಕರೆಕ್ಟಾಗಿ ಇವ್ರು ಎಲ್ಲೋಗಿದ್ದಾರೆ ಅಂತ ಕಂಡು ಹಿಡಿಬೋದು. ಅದನ್ನ ಪ್ರಯತ್ನ ಮಾಡಿಬಿಟ್ಟು ಅದು ಕತ್ತೆ ಏನಿದೆ ಅಂತ ಹೊರಗೆ ತಂದರೆ ಅವಾಗ ಕರೆಕ್ಟಾಗಿ ಏನಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಈ ರಾಜಕೀಯ ಸರಿ ಇಲ್ಲ, ಆ ರಾಜಕೀಯ ಸರಿ ಇದೆಯಾ, ಇವು ಯಾವುದೂ ಅಲ್ಲ ಮೇಡಮ್. ಕರೆಕ್ಟಾಗಿ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ಜನಗಳಿಗೆ ಗೊತ್ತಾಗಬೇಕು ಅಷ್ಟೇ, ಇನ್ನೇನಿಲ್ಲ. ಇವರು ಅವರು ಅನ್ನೋದೇನು ಬೇಡ, ಕರೆಕ್ಟಾಗಿ ಸತ್ಯ ಏನು ಅಂತ ತಿಳ್ಕೊಬೇಕು ಅಷ್ಟೇ. ಇವಾಗ ಬ್ಲೂ ಕಾರ್ನರ್ ನೋಟಿಸ್ ಬೇರೆ ಜಾರಿ ಮಾಡಿದ್ದಾರೆ, 10 ದಿನ ಟೈಮ್ ಎಕ್ಸ್ಟೆಂಡ್ ಬೇರೆ ಆಯಿತು. ಇದು ಎಷ್ಟು ಲಾಭ ಆಗುತ್ತೆ ಪ್ರಜ್ವಲ್ ಅವ್ರಿಗೆ? ಇಲ್ಲ, ಅವ್ರಿಗೆ ಲಾಭ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ನೋಡೋರ್ಗೆ ಏನಪ್ಪ ಅಂದರೆ ಇದೊಂಥರ ಸಿನಿಮಾ ಸೀರಿಯಲ್ ಥರ ಎಳ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಹೊರತು ಅಲ್ಲಿಗೆ ಏನು ಪರಿಹಾರ ಮಾಡೋದು? ಅದು ಮಾಡಬೇಕು. ಏನಾದರೂ ಒಂದು ಮಾಡಿದ್ರೇ ಅದು ಗೊತ್ತಾಗೋದು. ಸುಮ್ಮನೆ ಅಲ್ಲಿಂದ ಮುಂದಕ್ಕೆ ಹೋಗೋದೇನು ಬೇಡ. ಇರೋದ್ರಿಂದನೇ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು, ಅಷ್ಟು ಸಾಕು. ಇನ್ನೂ ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಸರ್. ಹೌದು, ನಿಜ. ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಪ್ರೊಡ್ಯೂಸ್ ಮಾಡಿದಾರ ಅದನ್ನು ಕಂಪ್ಲೀಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಬಂತು. ಒಂದು ಫೇಸ್ಬುಕ್ಕಲ್ಲಿ ಒಂದೇ ಒಂದು ಲಿಂಕ್ ಸಿಕ್ಕಿದ್ರೆ ಸಾಕು, ಇಡೀ ಇದನ್ನೇ ಪತ್ತೆ ಮಾಡ್ತಾರಲ್ವಾ? ಅದನ್ನು ಪತ್ತೆ ಮಾಡಬೇಕು. ಅದು ಅದರಲ್ಲೇ ತೋರಿಸಿದ್ದಾರೆ ಯಾರ್ಯಾರು ಅಂತ ಹೇಳ್ಬಿಟ್ಟು. ಅವ್ರನ್ನೇ ಡೈರೆಕ್ಟಾಗಿ ಕೇಳ್ಬೋದಲ್ವಾ? ಅವರು ಡೈರೆಕ್ಟಾಗಿ ಮಾತಾಡೋಕ್ಕಾಗಲ್ಲ ನಿಜ, ಬಟ್ ಮಾತಾಡ್ಬೋದು ಅವರು. ಅರ್ಥ ಇದೆ, ಮಾತಾಡ್ಬೋದು ಅವರು. ಅವ್ರನ್ನೇ ಹೋಗ್ಬಿಟ್ಟು ಡೈರೆಕ್ಟಾಗಿ ಅವ್ರಿಗೆ ಗೊತ್ತಾಗಿದೆ ಈಗ ಇಂತಿಂಥವ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಲ್ವಾ? ನೀವು ನೋಡಿರ್ತೀರಾ ಯಾರ್ಯಾರು ಅಂತ ಹೇಳ್ಬಿಟ್ಟು. ಅವ್ರನ್ನೇ ಪ್ರಶ್ನೆ ಮಾಡ್ಬೋದಲ್ವಾ ಇವರು? ಪ್ರಶ್ನೆ ಮಾಡಿದ್ರೆ ತಾನೇ ಗೊತ್ತಾಗುತ್ತೆ ನಿಜ ಏನು, ನಿಜ ಅಲ್ಲ ಏನು, ಯಾವುದು ಅಂತ ಗೊತ್ತಾಗುತ್ತಲ್ವಾ? ಅದಕ್ಕೆ ಇಷ್ಟು ಹೇಳೋದು. ಫಸ್ಟ್ ಇದನ್ನೆಲ್ಲ ಬಿಟ್ಬಿಟ್ಟು ಕರೆಕ್ಟಾಗಿ ಏನಿದೆ ಅದನ್ನು ಸತ್ಯನ ಎಲ್ಲ ಜನರುಗಳಿಗೆ ತಿಳಿಸೋ ಪ್ರಯತ್ನ ಮಾಡಿ. ಹೆಣ್ಮಕ್ಳಿಗೆ ಇನ್ನೂ ನ್ಯಾಯ ಸಿಕ್ಕೇ ಇಲ್ಲ, ಏನು ಹೇಳ್ತೀರಾ ಸರ್ ಇದ್ರಲ್ಲಿ? ಅವರೆಲ್ಲ ಅಧಿಕಾರದಲ್ಲಿರೋರು ಮೇಡಮ್, ಎಲ್ಲ ಹೆಂಗೆ ಎಸ್ಕೇಪ್ ಆಗ್ತಾರೆ? ಜನರಲ್ ಪಬ್ಲಿಕ್ಗೆ ಸಿಕ್ಕಾಕೊಳ್ಳೋದು ಜಾಸ್ತಿ. ಅವರೆಲ್ಲ ಪೊಲಿಟಿಕಲ್ ಲೆವೆಲ್ ಅಲ್ವಾ? ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅವ್ರು ನೋಡ್ಕೊಳ್ಳಿ, ಎಲ್ಲ ತಣ್ಣಗಾದ್ಮೇಲೆ ಬರ್ತಾರೆ. ಸರ್, ಅದೇ ಏನಾದರೂ ಸಾಮಾನ್ಯ ಜನರು ಈ ಥರ ಮಾಡಿದ್ರೆ? ಸಾಮಾನ್ಯ ಜನ ಇಷ್ಟೊತ್ತು ಕಂಬಿ ಎಣಿಸ್ತಿರೋರು, ಇಷ್ಟೊತ್ತು ಕಂಬಿ ಒಳಗಡೆ ಹಾಕ್ಬಿಟ್ಟು ಬೆಂಡೆ ಎತ್ಬಿಟ್ಟಿರೋರು ಇಷ್ಟೊತ್ತು. ಇದ್ರಲ್ಲಿ ರಾಜಕೀಯ ಲಾಭ ನೋಡ್ತಾ ಇದ್ದಾರಾ? ಹೆಣ್ಮಕ್ಳ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ವಾ? ರಾಜಕೀಯ ಲಾಭ ಇಂಡೈರೆಕ್ಟಾಗಿ ಗೊತ್ತಾಗ್ತಿದೆಯಲ್ಲ, ರಾಜಕೀಯ ಲಾಭನೇ ಇದೆಲ್ಲ. ಪವರಲ್ಲಿರೋರ್ಗೆ ಯಾರು ಏನು ಮಾಡ್ಕೊಳಕ್ಕಾಗೋದಿಲ್ಲ ಮೇಡಮ್. ಇದೆಲ್ಲ ಏನಿದೆ ಈ ಲಾ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಕಾಮನ್ ಪೀಪಲ್ಗೆ, ಪೊಲಿಟಿಷಿಯನ್ಸ್ ದುಡ್ಡಿರೋರಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ಅದು ನೋಡಿ, ಅಂಥವ್ರನ್ನ ಹಿಡಿಯೋಕ್ಕಾಗಲ್ಲ. ಇನ್ಯಾರು ಸಣ್ಣ ಪುಟ್ಟ ಮಾಡಿದ್ರೆ ಬಿಡ್ತಾರ ಅವರು? ಹಾಂ, ಸಣ್ಣ ಪುಟ್ಟ ಮಾಡಿದ್ರೆ ಹಿಡಿದ್ಬಿಟ್ಟು 5 ನಿಮಿಷ ಹಿಡ್ಕೊಂಬಂದ್ಬಿಡ್ತಾರೆ. ಅಂಥವ್ರಿಗೆ ದೊಡ್ಡವ್ರಿಗೆ ಅಂದರೆ ಯಾವುದು ಇದಿಲ್ಲ, ಸಪೋರ್ಟ್ ಅವ್ರಿಗೆ ಸಪೋರ್ಟ್ ಇದೆ. ಹೆಣ್ಮಕ್ಳಿಗೆ ಇಷ್ಟುವರೆಗೂ ನ್ಯಾಯ ಸಿಕ್ಕಿಲ್ಲ. ಅದೇ ಕೊಡಲ್ಲ ಅಮ್ಮ, ಅವರೆಲ್ಲ ದೊಡ್ಡವರಲ್ವಾ? ಅವರೆಲ್ಲ ಈಗ ನಮ್ಮಂಥವ್ರದ್ದು ಬಿಡ್ತಾರೆ, ನಿಮ್ಮಂತ ಬಿಡ್ತಾರೆ ಅವರು? 5 ನಿಮಿಷಕ್ಕೆ ಹೇಳ್ಕೊಂಬರ್ತಾರೆ. ಯಾಕೆ ಮಾಡೋದ್ರಿಂದ ಅವ್ರನ್ನ ಹಿಡೀಲಿ, ಅಂಥವ್ರನ್ನ ಹಿಡಿಬೇಕಾಗಿರೋದು. SIT ಕೂಡ ರಚನೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಏನು ಮಾಡಿದ್ರು ಅಷ್ಟೇ, ಎಲ್ಲ ಅವ್ರವ್ರಿಗೆ ಸಪೋರ್ಟ್ ಅಷ್ಟೇ. ಸಣ್ಣವ್ರು ಮಾಡಿದ್ರೆ ಹಿಡ್ಕೋತಾರೆ ಅಷ್ಟೇ. ಸಣ್ಣವ್ರು ಮಾಡಿದ್ರೆ ಬೇಗ ಬಂದು ಹಿಡ್ಕೊಳ್ತಾರೆ. ಅದೇ ದೊಡ್ಡವ್ರು ಮಾಡಿದ್ರೆ ಯಾವುದು ಈಚೆ ಬರೋಲ್ಲ.
ಬಂದಿದೆ ಈಚೆ, ಬಟ್ ಈಡೇರ್ಬೇಕಲ್ಲ. ಇನ್ನು 10 ದಿನ ಟೈಮ್ ಎಕ್ಸ್ಟೆಂಡ್ ಆಗಿದೆ ಇವಾಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ. ಬ್ಲೂ ಕಾರ್ನರ್ ನೋಟಿಸ್ ಕೂಡ ಜಾರಿ ಆಗಿದೆ. ಇನ್ನು 10 ದಿನ ಟೈಮ್ ಎಕ್ಸ್ಟೆಂಡ್ ಬೇರೆ ಆಗಿದೆ. ಎಷ್ಟು ಲಾಭ ಆಗ್ಬೋದು ಇದು? ಲಾಭಕ್ಕೋಸ್ಕರ ಮಾಡ್ತಾ ಇರೋದು ಅದು. ಟೈಮ್ ಸಿಕ್ದಷ್ಟು ಅವ್ರಿಗೆ ಒಳ್ಳೇದಲ್ವ. ಅಂದ್ರೆ ಏನ್ ಕ್ರಮ ತಗೋಬೇಕಿದ್ರ ಬಗ್ಗೆ? ತಗೋಬೇಕು, ಅಂತರ ತಗೋಬೇಕು. ಸಣ್ಣ ಪುಟ್ಟ ತಗೊಂಬಿಟ್ರೆ ಏನು ಬಂತು ಪ್ರಯೋಜನ? ಅಂತರ ಮೇಲೆ ತಗೋಬೇಕಲ್ವ. ಈಗ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದೆ ಅಲ್ಲ. ತಪ್ಪು ಮಾಡಿದಾರಲ್ಲ ಅವರು. ತಪ್ಪು ಮಾಡಿದ್ರೆ ಅವರು ಶಿಕ್ಷೆ ಆಗಬೇಕು ಅವ್ರಿಗೂ. ಹೌದು, ನ್ಯಾಯ ಸಿಕ್ಕಿಲ್ಲ, ಹಿಡ್ಕೊಂಬರ್ಬೇಕು ಅವನ್ನ. ಅಲ್ಲಿ ಎಲ್ಲಿ ಯಾಕೆ ಗೌರ್ಮೆಂಟಿಗೆ ಆಗಲ್ವಾ ಅವ್ರು ನಡೆಯೋದಕ್ಕೆ? ಮತ್ತು ಮೋದಿ ಅವ್ರು ಹೇಳ್ತಾರೆ ಆ ಕಡೆ ಪಾಕಿಸ್ತಾನದಿಂದ ನುಸುಳ್ಕೊಂಡು ಕರೆಸ್ಕೊತಾರೆ ಕಾಂಗ್ರೆಸ್ನವ್ರಂತ. ಇವರೇ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟಿದ್ದಾರಲ್ಲ ಆರಾಮಾಗಿರೋದಕ್ಕೆ. ತಪ್ಪಲ್ವಾ ಇದೆಲ್ಲ? ಗೊತ್ತಲ್ವಾ? ಸೇಫ್ ಇಲ್ಲೇ ಇಲ್ಲ. ಬ್ಯಾಂಗ್ಳೂರಂತೂ ಸೇಫೇ ಇಲ್ಲ. ದಿನ ನೋಡ್ತಿರಲ್ಲ ಎಷ್ಟು ಹೆಣ್ಮಕ್ಳದ್ದು ಕೊಲೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕಷ್ಟ ಇದೆಲ್ಲ. ಸಾಮಾನ್ಯ ಜನ ಮಾಡಿದಿದ್ರೆ ನಮ್ಮ ಬಿಡ್ತಾ ಇರಲಿಲ್ಲ. ಎಲ್ಲ ಪೊಲಿಟಿಷಿಯನ್ಸ್ ಸೇರಿಕೊಂಡೇ ಈ ಥರ ಮುಚ್ಚಾಕ್ತಾ ಇದ್ದಾರೆ ಏನೋ. ತಿಂಗಳಾನ್ಗಟ್ಲೆ ಅವನ್ನ ಅಲ್ಲೇ ಬಿಟ್ಬಿಟ್ಟು. ಇವಾಗ 10 ದಿನ ಬೇರೆ ಎಕ್ಸ್ಟೆಂಡ್ ಆಗಿದೆ ಟೈಮ್ ಅವ್ರಿಗೆ. ಏನ್ ಅನ್ಸುತ್ತೆ ಇದು? ಅಲ್ಲ, 10 ದಿನ ಅಲ್ಲ, 1 ತಿಂಗಳು, ಇನ್ನು 1 ವರ್ಷನೂ ಅಲ್ಲೇ ಬಿಟ್ಬಿಡ್ತಾರೆ ಅವನ್ನ. ಹೆಣ್ಮಕ್ಳಿಗೆ ಯಾವಾಗ ನ್ಯಾಯ ಸಿಗ್ಬೋದು? ಯಾವಾಗ ಎಲ್ಲ ಸೇರಿಕೊಂಡು ಸ್ವಲ್ಪ ಸ್ಟ್ರೈಕೆಲ್ಲ ಮಾಡಬೇಕು ಜನ, ಗೌರ್ಮೆಂಟ್ ವಿರುದ್ಧ ಅಥವಾ ಇವರು ರೇವಣ್ಣ ಅವರೆಲ್ಲ ವಿರುದ್ಧ ಮಾಡಬೇಕು ಜನ ಅಲ್ವಾ. JDS ಹಂಗೆ ಹಿಂಗೆ. ಕುಮಾರಸ್ವಾಮಿ ಆ್ಯಕ್ಚುಲಿ ಅವ್ರು ತಪ್ಪು ಮಾಡಿದ್ದನ್ನು ಒಪ್ಕೊಳ್ತಾನೆ ಇಲ್ಲ. ನೀನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತ. ಇದೆಲ್ಲ ಅಲ್ವಾ ಅಪರಾಧ ಅಲ್ವಾ? ಕಣ್ಣಿಗೆ ಕಾಣಿಸ್ತಾ ಇದೆ. ಅದನ್ನು ಬಿಟ್ಬಿಟ್ಟು ಸಿ ಡಿ ಹೊರಗೆ ಬಿಟ್ಟಿದ್ದಕ್ಕೆ ಇವ್ರದ್ದು ಎಲ್ಲ ಗೊತ್ತಾಗಿರೋದು ಬಂಡವಾಳ. ನೋಡಿದ್ರಲ್ಲ ಇವತ್ತಿನ ಜನದ ಅಭಿಪ್ರಾಯ ಏನಾಗಿದೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಅಂತ. ಸುಮಾರು ಕ್ವಶನ್ಗಳು ಕಾಡ್ತಾನೆ ಇದ್ದಾವೆ. ನಿಜಕ್ಕೂ ಅವ್ರು ಭಾರತಕ್ಕೆ ಬರ್ತಾರಾ, ಇಲ್ಲ ಇದೆಲ್ಲ ರಾಜಕೀಯ ಪ್ಲಾನಾ? ದೇವೇಗೌಡರು ಉತ್ತರ ಬರೆದ್ರು ಕೂಡ ಅವ್ರು ಅದಕ್ಕೆ ಯಾವುದೇ ರೀತಿಯಾದ ರೆಸ್ಪಾನ್ಸ್ ಮಾಡಲಿಲ್ಲ. SIT ಅವರು ಬ್ಲೂ ಕಾರ್ನರ್ ನೋಟಿಸ್ ಕಳಿಸಿದ್ರು ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಇನ್ನೂ ಬಂದಿಲ್ಲ. ಇಷ್ಟು ಆಗಲೇ 29 ದಿನಗಳು ಕಳೆದಿದೆ ಅವರು ಹೋಗಿ ಫಾರಿನಲ್ಲಿ ಸೆಟಲ್ ಆಗಿ. ಇನ್ನೂ ಅವ್ರು ಯಾವುದೇ ರೀತಿಯ ಸುಳಿವು ಕೂಡ ಇಲ್ಲ ನಮಗೆ. ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋ ಸುಳಿವು ಕೂಡ ಜನಗಳಿಗೆ ಸಿಕ್ಕಿಲ್ಲ. ಇದೊಂದು ದೊಡ್ಡ ಕ್ವಶನ್ ಆಗ್ಬಿಟ್ಟಿದೆ. ಇನ್ನೂ ಇದ್ರ ಬಗ್ಗೆ ಏನು ಅಪ್ಡೇಟ್ಸೇ ಬಂದಿಲ್ಲ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಬನ್ನಿ SITಗೆ ಬಂದು ನೀವು ಹಾಜರಾಗಿ ತನಿಖೆಗೆ ಅಂತ. ಆದರೂ ಕೂಡ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲೇ ಇಲ್ಲ ಪ್ರಜ್ವಲ್ ರೇವಣ್ಣ ಅವರು. ಇದೊಂದು ಸಾಮಾನ್ಯ ಜನಕ್ಕೆ ಇದೊಂದು ದೊಡ್ಡ ತಲೆನೋವಾಗೆ ಕೂತ್ಬಿಟ್ಟಿದೆ. ನಾವೇನಾದರೂ ಮಾಡಿದ್ದಿದ್ರೆ ಸುಮ್ಮನೆ ಬಿಡ್ತಿದ್ರ ರಾಜಕಾರಣಿಗಳು ಅಥವಾ ಪೊಲೀಸರು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕು. ನಿಜವಾಗ್ಲೂ ಇದು ಒಂಥರ ಬೇಸರದ ಸಂಗತಿ. ಇನ್ನೂ ಎಷ್ಟೊಂದು ಜನ ಹೆಣ್ಮಕ್ಳು ಒದಾಡ್ತಾ ಇದ್ದಾರೆ ಕಣ್ರಿ, ಆ ನ್ಯಾಯ ಬೇಕು ಅವರಿಗೆ ಅನ್ನುವಂಥದ್ದು. ಇವ್ರು ಬಂದರೆ ತಾನೇ ಗೊತ್ತಾಗುತ್ತೆ ಅವರು ಏನು ತಪ್ಪು ಮಾಡಿದ್ದಾರೆ, ತಪ್ಪು ಮಾಡಿಲ್ಲ ಅನ್ನೋದು. ಪ್ರಜ್ವಲ್ ರೇವಣ್ಣ ಅವರು ಯಾವಾಗ ಬರ್ತಾರೆ, ಎಲ್ಲಿ ಕೂತ್ಕೊಂಡಿದ್ದಾರೆ, ಏನು ಮಾಡ್ತಿದ್ದಾರೆ, ಇದಕ್ಕೆ ಸರ್ಕಾರ ಯಾವುದೇ ರೀತಿಯಾದ ಕ್ರಮನೂ ತಗೋತಾ ಇಲ್ಲ. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋದು ದೊಡ್ಡ ಕ್ವಶನ್ನು. ಜನಕ್ಕೆ ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ ಇದು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.